ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ರೇಸ್ನಿಂದ ಅನಿಲ್ ಬೆನಕೆ ಔಟ್ ಆಗಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಕಡೆ ಅನಿಲ್ ಬೆನಕೆ ತುಂಬ ಟ್ರೈ ಮಾಡ್ತಾ ಇದ್ರು, ಆದರೆ ಇದೀಗ ರೇಸಿಂದ ಔಟ್. ಹೇಗೆ ಅಂತ ಹೇಳಿದ್ರೆ ಅನಿಲ್ ಬೆನಕೆ ಟಿಕೆಟ್ ಕಸರತ್ತಿಗೆ ಬಿಜೆಪಿ ವರಿಷ್ಠರೇ ಬ್ರೇಕ್ ಹಾಕಿಬಿಟ್ಟಿದ್ದಾರೆ. ಮರಾಠ ಕೋಟಾದ ಅಡಿಯಲ್ಲಿ ಟಿಕೆಟ್ಗೆ ಡಿಮ್ಯಾಂಡ್ ಇಟ್ಟಿದ್ರು ಅನಿಲ್ ಬೆನಕೆ, ಆದರೆ ಈಗ ರೇಸಿಂದ ಆಚೆ. ಬೆನಕೆಗೆ ರಾಜ್ಯ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ವರಿಷ್ಠರು ಜಾಣತನದ ನಡೆ ತೋರಿಸಿದ್ದಾರೆ. ಇಲ್ಲಿ ನೋಡಪ್ಪ, ನಿಂಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟುಬಿಡ್ತೀನಿ, ನೀನು ಟಿಕೆಟ್ ಸಹವಾಸಕ್ಕೆ ಬರಬೇಡ, ಆ ಥರ ಸಂದೇಶವನ್ನು ಕೊಟ್ಟರ ಇಲ್ಲಿ ಅಂತ. ಇದೀಗ 6 ಜನ ಲಿಂಗಾಯತರು, ಓರ್ವ ಜೈನ ಸಮುದಾಯ ಟಿಕೆಟ್ ರೇಸ್ನಲ್ಲಿದ್ದಾರೆ. ಜೈನ ಸಮುದಾಯದಿಂದ ಒಬ್ಬರು, 6 ಜನ ಲಿಂಗಾಯತ ಸಮುದಾಯದಿಂದ ಇದೇ ಟಿಕೆಟ್ ರೇಸ್ನಲ್ಲಿ ಇದ್ದಾರೆ. ಸಂಸದೆ ಮಂಗಲ ಅಂಗಡಿ, MLC ಮಹಾಂತೇಶ ಕವಟಗಿಮಠ, ಮುರುಘೇಂದ್ರ ಗೌಡ ಪಾಟೀಲ್, ಮಹಾಂತೇಶ ಒಕ್ಕುಂದ, ಶಂಕರಗೌಡ ಪಾಟೀಲ್, MB ಜಿರಲಿ, ಇಷ್ಟು ಜನರ ನಡುವೆ ಒಂದು ಪೈಪೋಟಿ ಇಲ್ಲಿ ಕಾಣಿಸ್ತಾ ಇದೆ. ಜೈನ ಸಮುದಾಯದ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಟಿಕೆಟ್ಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡಕ್ಕೆ ಇದೀಗ ಶ್ರೀಧರ್ ಇದ್ದಾರೆ. ಶ್ರೀಧರ್, ಅನಿಲ್ ಬೆನಕೆ ರೇಸಿಂದ ಆಚೆ ಹಾಕಿರೋ ರಣತಂತ್ರ ಏನದು ಅಂತ? ರಮಾಕಾಂತ್, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನಿಲ್ ಬೆನಕೆ ಹಾಲಿ ಶಾಸಕರಾಗಿದ್ರು. ಆದ್ರೂ ಕೂಡ ಅವರನ್ನ ಹೈಕಮಾಂಡ್ ಟಿಕೆಟ್ ಕೈ ತಪ್ಪಿಸಿ ಇಲ್ಲಿ ಲಿಂಗಾಯತ ಅಭ್ಯರ್ಥಿಯನ್ನ ಬೆಳಗಾವಿ ಉತ್ತರದಿಂದ ಆಕಾಡಿ ಕಳಿಸ್ತಾರೆ. ಇದರಿಂದ ಬೆಳಗಾವಿ ಉತ್ತರದಲ್ಲಿ ಬಿಜೆಪಿಗೆ ಸೋಲಾಗುತ್ತೆ. ಆದ್ರೆ ಆಗ ಏನೋ ಒಂದು ಅಸಮಾಧಾನಗೊಂಡಂತ ಅನಿಲ್ ಬೆನಕೆಗೆ ಇದೇ ಅಮಿತ್ ಶಾ ಮತ್ತು BL ಸಂತೋಷ್ ಕಳಿಸಿ ಮಾತನಾಡ್ತಾರೆ. ಜೊತೆಗೆ ಪಕ್ಷ ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತಮ ಅವಕಾಶ ಕೊಡುತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ ಅನಿಲ್ ಬೆನಕೆ ಗೋವಾ ಮತ್ತು ಮಹಾರಾಷ್ಟ್ರದ ನಾಯಕರ ಮೂಲಕ, ಅಂದ್ರೆ ಗೋವಾ CM ಏನು ಪ್ರಮೋದ್ ಸಾವಂತ್ ಇದ್ದಾರೆ, ಅವರ ಮೂಲಕ ಲೋಕಸಭೆ ಟಿಕೆಟ್ಗಾಗಿ ಪೈಪೋಟಿನ ಆರಂಭಿಸಿರ್ತಾರೆ. ಇದು ಒಂದು ಏನು ಬಿಜೆಪಿ ಒಟ್ಟಾದ ಬಳಿಕ ಮುಂದಿನ ದಿನಗಳಲ್ಲಿ ಏನಾದ್ರೂ ಅನಿಲ್ ಬೆನಕೆ ಟಿಕೆಟ್ ಕೊಡದೇ ಇದ್ರೆ ಆಗ ಮತ್ತೊಂದು ರೀತಿಯ ಸಂದೇಶ ರವಾನೆ ಆಗುತ್ತೆ. ಮಂಗಲ ಅವ್ರ ಕಥೆ ಏನೀಗ? ಮಂಗಲ ಅವ್ರ ಕಥೆ ಏನು? ದಿವಂಗತ ಸುರೇಶ್ ಅಂಗಡಿ ಅವರ ಪತ್ನಿ ರಮಾಕಾಂತ್, ಈಗ ಹಾಲಿ ಸಂಸದೆ ಮಂಗಳಾ ಅಂಗಡಿ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಒಂದ್ ವೇಳೆ ಏನಾದ್ರೂ ನನಗೆ ಕೊಡದಿದ್ರು ನನ್ನ ಇಬ್ಬರು ಪುತ್ರಿಯರಿಗೆ ಟಿಕೆಟ್ ಕೊಡಿ ಅನ್ನೋಂತ ಬೇಡಿಕೆಯನ್ನು ಕೂಡ ಅವರು ದೆಹಲಿ ಮಟ್ಟದ ನಾಯಕರ ಮೂಲಕ ಲಾಬಿ ಮಾಡ್ತಾ ಇದ್ದಾರೆ. ಇಲ್ಲಿ ಮಂಗಳಾ ಅಂಗಡಿ ಏನು ಕಿರಿಯ ಪುತ್ರಿನಿಂದ ಅವಳು ಜಗದೀಶ್ ಶೆಟ್ಟರ್ ಸೊಸೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜಗದೀಶ್ ಶೆಟ್ಟರ್ ಬಿಜೆಪಿ ತಂದು ಕಾಂಗ್ರೆಸ್ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂಗಡಿ ಕುಟುಂಬಕ್ಕೆ ಈ ಬಾರಿ ಟಿಕೆಟ್ ಸಿಗೋದು ಡೌಟ್ ಅನ್ನುವಂತ ಮಾತುಗಳು ಕಾಂಗ್ರೆಸ್ ಏನು ಪ್ರಮುಖವಾಗಿ ಬಿಜೆಪಿ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಬೆಳಗಾವಿ ಲೋಕಸಭೆ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ರಮಾಕಾಂತ್ ಏನು ಪ್ರಮುಖ 4 ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, 3 ಮತಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಇನ್ನು ಒಂದು ಅಂಶ ಏನಂದ್ರೆ 18 ಲಕ್ಷ ಏನು ಮತದಾರರಲ್ಲಿ ಪ್ರತಿ ಚುನಾವಣೆಯನ್ನು ನೋಡ್ಕೊಂಡು ಬಂದ್ರೆ 12ರಿಂದ 13 ಲಕ್ಷದವರೆಗೆ ಮತದಾನ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಲಿಂಗಾಯತ್ ಮತದಾನ ಏನಿದೆ, 5.5 ಲಕ್ಷ ಇರ್ತಕ್ಕಂಥ ಲಿಂಗಾಯತರಾಗಿರ್ಬೋದು ಮತ್ತು 3 ಲಕ್ಷ ಮತದಾರ ಇರ್ತಕ್ಕಂಥ ಮರಾಠ ಆಗಿರ್ಬೋದು, ಈ ಒಂದು ಮತದಾರರ ಏನು ಕಾಂಬಿನೇಷನ್ ಇದೆ, ಆ ಕಾಂಬಿನೇಷನ್ ಬಿಜೆಪಿಗೆ ವರವಾಗಿತ್ತು. ಇದೇ ಕಾರಣಕ್ಕಾಗಿ 2004ರಿಂದ ನಿರಂತರವಾಗಿ ಬಿಜೆಪಿ ಗೆಲ್ತಾ ಬಂದಿದೆ. ಹಾಗಾಗಿ ಈ ಬಾರಿ ಕೂಡ ಲಿಂಗಾಯತ ಅಭ್ಯರ್ಥಿನ ಕಣಕ್ಕಿಳಿಸಬೇಕು ಅನ್ನೋ ಲೆಕ್ಕಾಚಾರ ಕೇಸರಿ ಪಡೆಯಲಿದ್ದಂತೆ ಕಾಣುತ್ತೆ ರಮಾಕಾಂತ್. ಆ ಕಾರಣಕ್ಕಾಗಿ ಅನಿಲ್ ಬೆನಕೆ ಅವರನ್ನ, ಮರಾಠ ಸಮುದಾಯದ ರೇಸ್ನಿಂದ ಇರ್ತಕ್ಕಂಥ ಅನಿಲ್ ಬೆನಕೆ ಅವರನ್ನ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಡುವ ಮೂಲಕ ಅವರನ್ನ ರೇಸ್ದಿಂದ ಔಟ್ ಮಾಡುವಂತ ಕೆಲಸವನ್ನ ಬಿಜೆಪಿ ನಾಯಕರು ಜಾಣ ನಡೆಯನ್ನ ಇಲ್ಲಿ ಅನುಸರಿಸಿದ್ದಾರೆ ಅಂತ ಹೇಳ್ಬೋದು ರಮಾಕಾಂತ್. ಥ್ಯಾಂಕ್ ಯು ಶ್ರೀಧರ್.